ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCA 4ನೇ ಸೆಮಿಸ್ಟರ್ನ ಗದ್ಯ ಭಾಗವಾದಂತಹ ಚಾಳೀಸು ಗದ್ಯದ ವಿವರಣೆಯನ್ನು ನೋಡೋಣ. ಈ ಗದ್ಯ ಭಾಗವನ್ನು ಬರೆದವರು ಬಾಲಚಂದ್ರ ಜಯಶೆಟ್ಟಿ. ರಾಮ ಲಕ್ಷ್ಮಣರ ಪ್ರತೀಕವಾದಂತಹ ತಮ್ಮನಾದ ರಂಗನಾಥ ಹಾಗೂ ಅಣ್ಣ ಬಾಬುರಾಯ ಮತ್ತು ಅತ್ತಿಗೆ ಹರಿಣಾಬಾಯಿಯವರ ಸಂಬಂಧಗಳು ರಾಮಾಯಣದ ಆದರ್ಶ ಪಾತ್ರಗಳಾಗಿ ನಿಲ್ಲುತ್ತವೆಯೇ ಎನ್ನುವುದನ್ನು ಕಥೆ ಹೊರೆಗೆ ಹಚ್ಚುತ್ತದೆ. ಅಂದರೆ ಒಂದು ಪ್ರಶ್ನೆಗೆ ಹಚ್ಚುತ್ತೆ ನಮ್ಮನ್ನು. ರಾಯರ ಚಾಳೀಸು ಒಡೆದು ಹೋದಾಗ, ಇಲ್ಲಿ ಚಾಳೀಸು ಅಂದರೆ ಕನ್ನಡಕ ಅಂತ ಭಾವಿಸಬೇಕು. ರಾಯರ ಚಾಳೀಸು ಒಡೆದು ಹೋದಾಗ ಅವರು ಅನುಭವಿಸುವಂತಹ ವ್ಯಥೆ ಹಾಗೂ ಹೊಸದನ್ನು ತೆಗೆದುಕೊಳ್ಳೋವರೆಗೆ ತಾತ್ಕಾಲಿಕವಾಗಿ ಇರಲಿ ಅಂತ ಹೇಳಿ ಜಾತ್ರೆಯಲ್ಲಿ ಜೋಗೇರವನ ಹತ್ತಿರ ತೆಗೆದುಕೊಂಡ ಹಳೆ ಕನ್ನಡಕದ ಕಥೆ ಕಣ್ಣಿಗೆ ಕಾಣುವ ಕನ್ನಡಕ ಆಗದೆ ಅದು ಅಂತರಂಗದ ಕನ್ನಡಕ ಆದಾಗ ಮನಸ್ಸುಗಳು ಹೇಗೆ ಛಿದ್ರಗೊಳ್ಳುತ್ತೆ ಅನ್ನೋವಂಥದ್ದನ್ನು ಈ ಚಾಳೀಸು ಕತೆ ಸಾದರಪಡಿಸುತ್ತೆ. ಕಥೆಯ ಮುಖಾಂತರ ಮನುಷ್ಯ ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳೋದು ಇಲ್ಲಿನ ಉದ್ದೇಶ ಆಗಿದೆ. ಸ್ನಾನ ಮಾಡೋದಕ್ಕೆ ಅಂತ ಹೋದಾಗ ಬಾಬುರಾಯರು ಹಂಡೆಕಟ್ಟೆಯ ಮೇಲೆ ಚಾಳೀಸನ್ನು ಇಟ್ಟವರು ಹೊರಗೆ ಬರುವಾಗ ಅದನ್ನು ತರೋದನ್ನು ಮರೆತೇ ಬಿಡ್ತಾರೆ. ಚಾಳೀಸ್ ಅಂದರೆ ಕನ್ನಡಕ ಅಂತ. ಹೀಗೆ ಕೋಲೋರ್ಕೊಂಡು ತಮ್ಮ ಕೋಣೆಗೆ ಬಂದು ಶ್ರೀರಾಮ ಜಯರಾಮ ಜೈ ಜಯರಾಮ ಅಂತ ಹೇಳಿ ಧ್ಯಾನ ಮಾಡ್ತಾ ಕೂತ್ಕೊಂಡಾಗ ಇದ್ದಕ್ಕಿದ್ದಂಗೆ ಅವರಿಗೆ ಅವರ ಕನ್ನಡಕದ ಅಂದರೆ ಚಾಳೀಸಿನ ನೆನಪಾಗತ್ತೆ. ಅರ್ಧಕ್ಕೆ ಧ್ಯಾನ ಬಿಟ್ಟು ಹೇಳೋದು ಹೇಗೆ ಅಂತ ಹೇಳಿ ಹಾಗೆ ಸುಮ್ಮನಾಗ್ತಾರೆ. ಅವರ ಧ್ಯಾನ ಇನ್ನೂ ಮುಗ್ದೇ ಇರೋದಿಲ್ಲ. ಅಷ್ಟೊತ್ತಿಗೆ ಹರಿಣಾಬಾಯಿ, ಬಾಬುರಾಯರ ಪತ್ನಿ ಹರಿಣಾಬಾಯಿ ಕೋಣೆಗೆ ಚಹಾವನ್ನು ತೆಗೆದುಕೊಂಡು ಬರ್ತಾರೆ. ಸ್ಟೂಲಿನ ಮೇಲೆ ಚಹಾ ಇಟ್ಟಿದ್ದೀನಿ, ಆರ್ತದ, ಮತ್ತೆ ಬಿಸಿ ಮಾಡಲಿಕ್ಕೆ ಒಲೆ ಖಾಲಿ ಇಲ್ಲ ಅಂತ ಹೇಳಿ ಹೊರಟು ಹೋಗ್ತಾಳೆ. ಎಂಥ ಹೆಂಗಸರು, ನೀವಾಂತಾಗಿ ಧ್ಯಾನ ಮಾಡೋದಕ್ಕೂ ಬಿಡೋದಿಲ್ಲ ಇವರು. ಇನ್ನೊಂದು 5 ನಿಮಿಷ ತಡ ಮಾಡ್ಕೊಂಡು ಚಹಾ ತಂದಿದ್ರೆ ಏನಾಗ್ತಿತ್ತು ಅಂತ ಅವರು ಮನಸಲ್ಲೇ ಬೈಕೊಳ್ತಾರೆ. ಗಂಡಸು ಮನೆಗೆ ಹಿರಿಯ ಅನ್ನೋ ಗೌರವ ಬೇಡವೆ? ಸ್ವಲ್ಪನಾದರೂ ಬಿಸಿ ಚಹಾ ಬೇಕು ಅಂದರೆ ಧ್ಯಾನ ಅರ್ಧಕ್ಕೆ ನಿಲ್ಲಿಸ್ಬೇಕು. ಧ್ಯಾನ ಮುಗಿಸೋವರೆಗೆ ಚಹಾ ಆರಿ ಹೋಗ್ತದೆ. ತನಗಾಗಿ ಇನ್ನೊಮ್ಮೆ ಚಹಾ ಕೇಳಿದರೆ ಅಡುಗೆ ಎಲ್ಲ ಮುಗಿದ ಮೇಲೆ ಅಷ್ಟೊತ್ತಿಗೆ ಹರಿಣಾಬಾಯಿ ತಾಳ್ಮೆಗಿಡದೆ ಹೋದರೆ ಒಂದು ಕಪ್ಪು ಬಿಸಿ ಬಿಸಿ ಚಹಾ ಮಾಡಿ ಕೊಡ್ತಾಳೆ. ಇಲ್ಲದೆ ಹೋದರೆ ಇಲ್ಲ. ಈ ಹೆಂಗಸರ ಮೂಡು ಯಾವಾಗ ಕೆಡುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಅವರು ಖುಷಿಯಾಗಿದ್ದರೆ ಏನೇನು ಬೇಕೋ ಅದನ್ನೆಲ್ಲ ಮಾಡಿಸ್ಕೊಳ್ಳೋದು ಉತ್ತಮ. ಧ್ಯಾನ ಅಂತ ಕೂತ್ರೆ ಚಹಾ ಆರಿ ಹೋಗ್ತದೆ. ಅಡುಗೆ ಆದ ಬೆನ್ನಿಗೆ ಚಹಾ ಮಾಡಿಕೊಂಡು ಬಾ ಅಂತ ಅಂದರೆ ಆಕೆಗೆ ಕೋಪ ಬರುತ್ತೆ. ಊಟದ ಹೊತ್ತಿನಲ್ಲಿ ಚಹಾ ಕೇಳೋದು ಸರಿನೂ ಅಲ್ಲ ಅಂತ ಹೇಳಿ ಬಾಬುರಾಯರು ಯೋಚಿಸಿದವರು ಅರ್ಧಕ್ಕೆ ತಮ್ಮ ಧ್ಯಾನವನ್ನು ನಿಲ್ಲಿಸಿ ಎದ್ದು ಸ್ಟೂಲಿನ ಮೇಲೆ ಇಟ್ಟಿದ್ದಂತಹ ಚಹಾವನ್ನು ತೆಗೆದುಕೊಂಡು ಸ್ವಲ್ಪ ಸ್ವಲ್ಪನೇ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಉಫ್ ಉಫ್ ಅಂತ ಊದಿಕೊಳ್ತಾ. ಹರಿಣಾಬಾಯಿ ಚಹಾನ ಚೆನ್ನಾಗಿ ಮಾಡ್ತಾಳೆ. ತಮಗೋಸ್ಕರ ಗಟ್ಟಿ ಹಾಲಲ್ಲಿ ಮಾಡಿಕೊಡ್ತಾಳೆ. ಮುದಿ ಜೀವ ತಿಳಿ ಚಹಾ ಕುಡಿದ್ಬಿಟ್ಟು ಕರಳುಗಿರಳು ಸುಟ್ಟೋದ್ರೆ ಏನು ಮಾಡೋದು ಅಂತ ಹೇಳಿ ಗಟ್ಟಿ ಹಾಲಲ್ಲೇ ಚಹಾನ ಮಾಡಿಕೊಡ್ತಾಳೆ. ಈ ವಯಸ್ಸಿನಲ್ಲಿ ಚಹಾ ಚಲೋ ಇಲ್ಲ, ಮುಂಜಾನೆ ಹಳಸದ ಹೋಟೆಲ್ಲಾದರೂ ಒಂದು ಗ್ಲಾಸು ಹಾಲು ಕುಡಿತಾ ಬರ್ರಿ ಅಂತ ಪ್ರತಿದಿನ ಹೇಳ್ತಾ ಇರ್ತಾಳೆ ಹರಿಣಾಬಾಯಿ. ಮೊನ್ನೆ ಕಲಬುರಗಿಯಿಂದ ಬಂದಿದ್ದಂತಹ ರಂಗನಾಥ ಬೋರ್ವಿಟ ಬೇರೆ ತಂದಿದ್ದಾನಂತೆ. ಆತ ಹೇಳ್ತಾನೆ, ವೈನಿ ಕನಿಷ್ಠ ಬೆಳಗ್ಗೆನಾದರೂ ಅಣ್ಣಂಗೆ ಚಹಾ ಬದಲಿಗೆ ಬೋರ್ವಿಟ ಕೊಡು ಅಂತ ಆರ್ಡರ್ ಬೇರೆ ಮಾಡಿ ಹೋಗಿರ್ತಾನೆ ಆತ. ಚಹಾದ ಚಟ ಭಾಳ ಕೆಟ್ಟದ್ದು, ಅದು ನಾವು ಬಿಡ್ತೀವಿ ಅಂದರೂ ಅದು ನಮ್ಮನ್ನು ಬಿಡೋ ಅಲ್ಲ ಅಂತ ಹೇಳಿ ಇಲ್ಲಿ ತಿಳಿಸ್ತಾರೆ. ಚಹಾ ಕುಡ್ದಾದ್ಮೇಲೆ ಅರ್ಧಕ್ಕೆ ನಿಲ್ಲಿಸಿದಂತಹ ಧ್ಯಾನನ ಮಾಡೋಣ ಅಂತ ಹೇಳಿ ಒಂದು ಮನಸ್ಸು ಪ್ರೇರಣೆ ಕೊಟ್ಟರು. ಅರ್ಧಕ್ಕೆ ನಿಲ್ಲಿಸಿದಾಗೋದ್ಮೇಲೆ ಮತ್ತೆ ಯಾಕೆ ಇವಾಗ ಧ್ಯಾನ ಮಾಡಬೇಕು, ಮಾಡೋದಾದರೆ ಮತ್ತೆ ಮೊದಲಿಂದನೇ ಮಾಡಬೇಕು ಅಂತ ಹೇಳಿ ಮನಸ್ಸು ಇನ್ನೊಂದು ರೀತಿಯ ಉತ್ತರವನ್ನು ಕೂಡ ಕೊಡುತ್ತೆ. ಬಾಬುರಾಯರು ಪದ್ಮಾಸನ ಹಾಕ್ಕೊಂಡು ಧ್ಯಾನ ಮುದ್ರೆಯಲ್ಲಿ ಕೂತ್ಕೋತಾರೆ. ಮನಸ್ಸನ್ನು ಏಕಾಗ್ರತೆಗೆ ತಂದುಕೊಂಡು ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತ ಹೇಳಿ ಜಪಾನ ಕೂಡ ಶುರು ಮಾಡ್ತಾರೆ. ಧ್ಯಾನದಲ್ಲಿ ಎಂಥ ಅಗಾಧವಾದ ಶಕ್ತಿ ಇದೆ ಅಂತಂದರೆ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ ಪ್ರಪಂಚದ ಅರಿವೇ ಇರಲ್ಲ. ಓದೋವಾಗಲೂ ಕೂಡ ಒಮ್ಮೊಮ್ಮೆ ಅದೇ ರೀತಿ ನಮಗೆ ಅನಿಸುತ್ತೆ. ಚಾಳೀಸಿನ ನಂಬರು ಬದಲಾಗಿದೆಯೋ ಏನೋ, ಓದುವಾಗ ಅಕ್ಷರಗಳು ಸ್ಪಷ್ಟವಾಗಿ ಕಾಣಿಸ್ತಾನೇ ಇಲ್ಲ. ಈ ಸಲ ಪೂಜಾರಿ ಡಾಕ್ಟರ್ ರಾಸೂರಲ್ಲಿ ಕ್ಯಾಂಪ್ ಹಾಕಿದಾಗ ತೋರಿಸ್ಬೇಕು ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ. ಅರೆ, ಚಾಳೀಸು ಅಂದರೆ ನೆನಪಾಯಿತು, ಬಚ್ಚಲ್ ಮನೇಲಿ ಹಂಡೆಕಟ್ಟೆ ಮೇಲೆ ಉಳಿದ್ಬಿಡ್ತು ಅದು. ಎಂಥ ಮರವು ನನಗೆ. ಚಹಾ ಕುಡಿಯೋಕ್ಕೆ ಎದ್ದಾಗ ಬಚ್ಚಲು ಮನೆಗೆ ಹೋಗಿ ನಾನು ತಗೊಂಡು ಬಂದಿದ್ರೆ ಆಗ್ತಿತ್ತಲ್ವೇ ಅಂತ ಬಾಬುರಾಯರು ಮನಸ್ಸಲ್ಲೇ ಚಡಪಡಿಸ್ತಾರೆ. ಇಷ್ಟಾಗೋ ಹೊತ್ತಿಗೆ ಹರಿಣಾಬಾಯಿ ಬಂದು, ರೀ ಇದೇನು ಧ್ಯಾನಕ್ಕೆ ಕುಂತವರು ಕುಂತಲ್ಲೇ ಗೊರಕೆ ಹೊಡಿತಾ ಇದ್ದೀರಿ, ಮಂಚದ ಮೇಲೆ ಮಲ್ಕೋಬಾರ್ದೇನು ಅಂತ ಹೇಳಿ ಬಂದು ರಾಯರನ್ನ ಎಬ್ಬಿಸ್ತಾಳೆ. ರಾಯರಿಗೆ ಒಂದು ಸಾರಿ ಆಶ್ಚರ್ಯ ಆಗುತ್ತೆ. ಇದೇನು ಧ್ಯಾನ ಮಾಡ್ತಾ ಇದ್ನಲ್ಲ ನಾನು, ಯಾವಾಗ ನನಗೆ ನಿದ್ರೆಗಣ್ಣು ಬಂತೋ ಏನೋ ಗೊತ್ತೇ ಆಗಲಿಲ್ಲ.
ಈ ವಯಸ್ಸಲ್ಲಿ ನಿದ್ದೆನೂ ಹೇಳಿ ಕೇಳಿ ಬರೋದಿಲ್ಲ ಅಂತ ಹೇಳಿ ರಾಯರು ಎದ್ದೇಳ್ತಾರೆ. ಮಂಚದ ಮೇಲೆ ಕೂತ್ಕೊಳ್ತಾ ಹೇಳ್ತಾರೆ, ಹಂಡಿ ಕಟ್ಟೆ ಮೇಲೆ ನಾನು ಚಾಳೀಸ್ ಮರೆತು ಬಂದೀನಿ, ಅದನ್ನೊಂದು ಸ್ವಲ್ಪ ಎತ್ಕೊಡ್ತೀಯಾ ಅಂತ. ಅದಕ್ಕೆ ಹರಿಣಾಬಾಯಿಯವರು, ನೀವು ಸ್ನಾನಕ್ಕೆ ಹೋಗಿದ್ದು ಯಾವಾಗ, ಹೇಳ್ತಿರೋದು ಯಾವಾಗ, ಅಲ್ಲಿ ಕೆಲಸದ ಪೋರಿ ಬಂದು ಕೆಲಸ ಮಾಡ್ತಾ ಇದ್ದಾಳೆ, ಆಕೆ ಆಚೆ ಈಚೆ ಓಡಾಡ್ತಾನೆ ಇದ್ದಾಳೆ, ಚಾಳೀಸು ಅಂದರೆ ಸುಮ್ಮನೆನಾ, ಅದನ್ನು ನಾಜೂಕಾಗಿ ಎತ್ತಿಟ್ಕೋಬೇಕು, ನಿಮಗಿದೆಲ್ಲ ಯಾವಾಗ ಗೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಆಕೆ ಬೈಕೋತಾಳೆ. ವಯಸ್ಸಾದ ಮೇಲೆ ಬರುವಂತಹ ಮರುಗುಳಿತನಕ್ಕೆ ಆಕೆ ಆದರೂ ಏನು ಮಾಡ್ತಾಳೆ, ಎಷ್ಟರೋಗಿದ್ರೆ ಏನು ಪ್ರಯೋಜನ. ಚಾಳೀಸೊಂದು ಇದ್ದರೆ ಸಾಕು, ರಾಯರು ಊರೆಲ್ಲ ಸುತ್ತಾಡಿ ಬರ್ತಿದ್ರು, ವರ್ತಮಾನ ಪತ್ರಿಕೆನ ಓದ್ತಿದ್ರು, ಹಾಗೆ ಮ್ಯಾಗಝೀನ್ಗಳನ್ನು ಮಾಸಿಕಗಳನ್ನು ಓದಿ ಕಾಲಗಳನ್ನು ಕಳೀತಾಯಿದ್ರು. ರಾಸೂರಂತ ಊರಲ್ಲಿ ತಕ್ಷಣಕ್ಕೆ ಹೊಸ ಚಾಳೀಸ್ ಬೇಕಂದರೆ ಖಂಡಿತ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಡಾಕ್ಟ್ರು ಬೇರೆ ಒಂದು ವಾರದಿಂದ ರಜಾ ಇದ್ದಾರೆ, ಚಾಳೀಸಿನ ನಂಬರ್ ಬೇರೆ ತೆಗೆಸ್ಕೋಬೇಕು. ರಂಗನಾಥ ಬಂದಾಗ ಅವನಿಗೆ ನಂಬರ್ ಕೊಡಬೇಕು, ಆಗ ಅವನು ಮುಂದಿನ ಸಲ ಬರುವಾಗ ಹೊಸ ಚಾಳೀಸನ್ನು ತಯಾರು ಮಾಡಿಸ್ಕೊಂಡು ತೊಗೊಂಡು ಬರ್ತಾನೆ. ಕನಿಷ್ಠ 15-20 ದಿನ ಆದರೂ ಬೇಕು. ಇದು ಈಗ ಸದ್ಯಕ್ಕಾಗೋ ಮಾತೇನೋ ಖಂಡಿತ ಅಲ್ಲ. ಹಾಗಾಗಿ ಅದನ್ನು ಜೋಪಾನವಾಗಿ ಇಟ್ಕೋಬೇಕು, ಅದು ಇಟ್ಕೊಂಡಿಲ್ಲ ಅಂದರೆ ಕೋಪ ಬರೋದು ಸಹಜನೇ ಅಲ್ವಾ ಅಂತ ರಾಯರು ತಮ್ಮನ್ನು ತಾವು ಸಂತೈಸ್ಕೊಳ್ತಾರೆ. ರಾಯರ ಪತ್ನಿ ಹರಿಣಾಬಾಯಿ ಕೋಣೆಯಿಂದಲೇ ಕೆಲಸದ ಹುಡುಗಿಗೆ ಕೂಗಿ ಹೇಳ್ತಾರೆ, ಎಲ್ಲವ್ವ ಹಂಡಿ ಕಟ್ಟಿ ಮ್ಯಾಲ ಚಾಳೀಸ್ ಇಟ್ಟಾರಂತೆ, ತಗೊಂಬಾ ಅಂತ ಹೇಳಿ. ಬಚ್ಚಲ್ ಮನೆಯಲ್ಲೇ ಕೆಲಸ ಮಾಡ್ತಿದ್ದಂತಹ ಎಲ್ಲವ್ವ ಹಂಡೆ ಕಟ್ಟೆ ಮೇಲಿದ್ದ ಚಾಳೀಸನ್ನು ತೆಗೆದುಕೊಂಡು ರಾಯರ ಕೋಣೆ ಕಡೆಗೆ ಹೊರಡ್ತಾಳೆ. ತಾನು ಬಟ್ಟೆ ಒಗೆಯುವಾಗ ಹಾಕ್ಕೊಂಡಿದ್ದಂತಹ ಬಟ್ಟೆ ಎಲ್ಲ ಒದ್ದೆ ಆಗಿ ಕಚ್ಚೆ ಕಟ್ಟಿದ್ದು ಹಾಗೇ ಇತ್ತು ಅನ್ನೋದು ಅವಳ ಗಮನಕ್ಕೆ ಬರುತ್ತೆ. ಹಾಗಾಗಿ ಆ ಕಚ್ಚೆಯನ್ನೆಲ್ಲ ತೆಗೆದು ಹಾಕಿ ತನ್ನ ಸೀರೆಯನ್ನು ಸರಿ ಮಾಡ್ಕೊಳ್ತಾ ಇರೋವಂಥ ಸಂದರ್ಭದಲ್ಲಿ ಅಕಸ್ಮಾತಾಗಿ ಅವಳ ಕೈಯಲ್ಲಿದ್ದಂತಹ ಚಾಳೀಸು ಏನಾಯಿತು, ಕೆಳಗಡೆ ಬಿದ್ದು ಫಳ್ಳಂತ ಒಡೆದೇ ಹೋಯಿತು, ಚೂರು ಚೂರಾಯಿತು. ಇದನ್ನು ಕಂಡಂತಹ ಹರಿಣಾಬಾಯಿ ಎಲ್ಲವನ್ನ ಕುಲಕೋಟಿನೆಲ್ಲ ಬೈದು ಉದ್ಧರಿಸ್ತಾಳೆ. ಜೊತೆಗೆ ಇದಕ್ಕೆ ಕಾರಣ ಆದಂತಹ ರಾಯರನ್ನು ಕೂಡ ಬೈತಾಳೆ. ಇದಾದಮೇಲೆ ರಂಗನಾಥ ಊರಿಗೆ ಬರಲಿಲ್ಲ. 2 ವಾರಗಳಿಂದ ಡಾಕ್ಟ್ರು ಕೂಡ ಬರಲಿಲ್ಲ. ಚಾಳೀಸ್ ಇಲ್ಲದೆಯೂ ಕೂಡ ರಾಯರ ನಿತ್ಯದ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇತ್ತು. ಪೇಟೆಯಲ್ಲಿ ಅಡ್ಡಾಡಿ ಬರ್ತಿದ್ರು, ಸಂತೆ ದಿನ ಸಂತೆಗೆ ಹೋಗಿ ತರಕಾರಿ ತರ್ತಿದ್ರು, ಗೆಳೆಯರ ಮನೆಗೆ ಹೋಗ್ತಾಯಿದ್ರು. ಯಾರ ಆಶ್ರಯವೂ ಬೇಕಾಗಿರಲಿಲ್ಲ ಅವ್ರಿಗೆ. ಒಂದೇ ಒಂದು ಮಾತಿಂದ ಮಾತ್ರ ಅಸಹಾಯಕರಾಗಿದ್ದರು, ಓದೋದು ಬರೆಯೋದು ಮಾತ್ರ ಸುತಾರಾಮ್ ನಿಂತೋಗಿತ್ತು. ಬಿಡುವಿದ್ರೆ ಹರಿಣಾಬಾಯಿ ವರ್ತಮಾನ ಪತ್ರಿಕೆನ ಓದಿ ಹೇಳ್ತಾ ಇದ್ಲು. ಆದರೆ ಲಕ್ಷನಾಮ ಜಪ ಬರೆಯುವಂತಹ ಸಂಕಲ್ಪ ಮೇ ಬಿ ಪೂರ್ಣ ಆಗದೆ ಹೋಗ್ಬೋದು ಅಂತ ರಾಯರ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿಕೊಂಡಿತ್ತು. ಅಪರ ವಯಸ್ಸಲ್ಲಿ ಅಂದರೆ ವಯಸ್ಸಾದಂತಹ ಹೊತ್ತಲ್ಲಿ 2ನೇ ಮದುವೆ ಮಾಡ್ಕೊಂಡಿದ್ದು ತಪ್ಪು ಅಂತ ರಾಯರನ್ನ ತುಂಬ ಜನ ಟೀಕೆ ಮಾಡ್ತಿರ್ತಾರೆ. ಅಷ್ಟೇ ಯಾಕೆ, ಸ್ವಂತ ರಂಗನಾಥನೇ ಅದನ್ನು ಬಲವಾಗಿ ವಿರೋಧಿಸಿರ್ತಾನೆ. ಅಣ್ಣ, 2 ಮಕ್ಕಳ ಮೇಲೆ ನೀ ಹಿಂಗೆ ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಹೆಂಗೆ, ಅದು ಚಲೋ ಇರೋದಿಲ್ಲ, ಅದು ನೋಡೋರಿಗೆ ಭಾಳ ಕೆಟ್ಟದಾಗ ಕಾಣ್ತದೆ ಅಂತ ಹೇಳ್ತಾನೆ. ಇನ್ನೊಂದು 4-8 ವರ್ಷ ಹೋದರೆ ಸಾಕು, ಮನೆಗೆ ಸೊಸಿ ಬರ್ತಾಳೆ, ಸೊಸಿ ಬರೋ ಟೈಮಲ್ಲಿ ನೀನು ಇನ್ನೊಂದು ಮದುವೆ ಆಗ್ತೀನಿ ಅಂತ ಹೊಂಟಿದ್ಯಲ್ಲ, ಇದು ಎಂಥ ರೀತಿ ಅಂತ ಹೇಳಿ ಆತ ಬೈದಿರ್ತಾನೆ. ಯೋಗ ಕೂಡಿ ಬಂತು ಅಂತಂದರೆ ಮಗನ ಮದುವೆ ಆಗ್ತಿದ್ದಂಗೆ ಸ್ವಲ್ಪ ದಿನದಲ್ಲಿ ತಂಗಿಯ ಮದುವೆ ಕೂಡ ಆಗೋಗ್ತದೆ. ಆಮೇಲೆ ನೀನು ಒಬ್ಬನೇ ಜೀವ, ಸೊಸೆ ಬರೋ ತನಕ ನಮ್ಮ ಹತ್ರನೇ ಇರುವಂತೆ, ಅಲ್ಲಿವರೆಗೆ ಮದುವೆ ಯಾಕಾಗ್ತೀಯಾ ಅಂತ ಹೇಳಿರ್ತಾನೆ. ಆದರೆ ಇದೆಲ್ಲ ಉಪಚಾರದ ಮಾತು ಅಂತ ರಾಯರಿಗೆ ಮೊದಲೇ ತಿಳಿದಿರುತ್ತೆ. ಹಾಗಾಗಿ ಯಾರ ಆಶ್ರಯನೂ ಬೇಡಬಾರ್ದು ಅಂತ ಹೇಳಿ ತನ್ನ ಆಶ್ರಯಕ್ಕಾಗಿ ಹರಿಣಿಬಾಯಿಗೆ ತಾಳಿಯನ್ನು ಕಟ್ಟಿರ್ತಾರೆ. ಹರಿಣಿಬಾಯಿ ಕೂಡ ಬಂದಂತಹ ಕೆಲವೇ ದಿನಗಳಲ್ಲಿ ಮನೆ ಮತ್ತು ಮನೆಯವರ ವಿಚಾರಗಳನ್ನೇ ಬದಲಾಯಿಸ್ಬಿಟ್ಟಿರ್ತಾಳೆ. ಮದುವೆಯನ್ನು ವಿರೋಧಿಸಿದ ರಂಗನಾಥನೇ ಈಗ ವೈನಿ ವೈನಿ ಅಂತ ಹೇಳಿ 10 ಸಲ ವೈನಿಯ ಜಪವನ್ನು ಮಾಡ್ತಾ ಇರ್ತಾನೆ. ಮಕ್ಕಳು ಕೂಡ ಹರಿಣಾಬಾಯಿ ತಮ್ಮ ಮಲತಾಯಿ ಅನ್ನೋದನ್ನು ಮರೆತೇ ಹೋಗಿ ತಮ್ಮ ಸ್ವಂತ ತಾಯಿಯಂತೆ ನೋಡ್ತಾ ಇರ್ತಾರೆ. ಯಾವುದೋ ಪೂರ್ವಜನ್ಮದ ಪುಣ್ಯದ ಫಲ ಇದ್ದರೆ ಮಾತ್ರ ಅಂಥ ವಯಸ್ಸಲ್ಲಿ ಮದುವೆ ಆದರೂ ಇಂಥ ಹೆಂಡತಿ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ರಾಯರು ತಮ್ಮ ತುಪ್ಪಳದ ಟೊಪ್ಪಿಗೆಯನ್ನು ಧರಿಸ್ಬಿಟ್ಟು ಉದ್ದನೆ ಊರುಗೋಲನ್ನು ಹೆಗಲಿಗೆ ತಗಲಿಸ್ಕೊಂಡು ವಾಪಸ್ ಮೆಟ್ತಾ ಕೇಳ್ತಾರೆ, ಸಂತೆಗೆ ಹೊರಟಿದ್ದೀನಿ, ಕೈ ಚೀಲ ಕೊಡು, ಏನೇನು ತರಬೇಕಂತ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಹರಿಣಾಬಾಯಿ ಹೇಳ್ತಾರೆ, ಹೆಚ್ಚಿಗೆ ಏನೂ ತರಬೇಡ್ರಿ, 2 ದಿನಕ್ಕೆ ಆಗೋವಷ್ಟು ತರಕಾರಿ ತನ್ನಿ, ನಾಡಿದ್ದು ಆಯ್ತವಾರ ರಂಗನಾಥ ಬರ್ತಾನ, ಅವ ಕಲಬುರ್ಗಿಯಿಂದ ಬೇಕಾದ ತರ್ತಾನ ಅಂತ ಹೇಳಿ ಕೈ ಚೀಲ ಕೊಟ್ಟು ಹೋಗ್ತಾಳೆ. ಹೀಗೆ ಬಾಬುರಾಯರು ಹೊರಟರು, ಸಂತೆಗೆ ಅಂತ ಹೊರಟರು. ಹೋಗುವಂತಹ ದಾರಿಯಲ್ಲಿ ಹನುಮಂತ ದೇವರಿಗೆ ಕೈ ಮುಗಿದು ಸಂತೆಗೆ ಬಂದಿದ್ದಂತಹ ರಾಯರ ಹೊಸ ಹಳೆಯ ಗೆಳೆಯರೆಲ್ಲ ಸಿಕ್ಕಿ ಅಲ್ಪ ಸ್ವಲ್ಪ ಮಾತಾಡ್ಕೋತಾರೆ, ಕುಶಲೋಪರಿಯನ್ನು ವಿಚಾರಿಸ್ಕೊಳ್ತಾರೆ, ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿಕೊಳ್ತಾರೆ, ಯುವಕರನ್ನು ಚೂಡಾಯಿಸ್ತಾರೆ, ಮಕ್ಕಳನ್ನು ರೇಗಿಸ್ತಾರೆ. ಹೀಗೆ ಲೋಕಾಭಿರಾಮವಾಗಿ ಮಾತಾಡ್ತಾ ಸಂತೆಲಿ ಸುತ್ತಾಡ್ತಾ ರಾಮಲಿಂಗನ ಗುಡಿ ಕಡೆಗೆ ಹೊರಡ್ತಾರೆ.
ಒಂದು ರೀತಿಲಿ ಶುಕ್ರವಾರದ ಸಂತೆ ಅಂದರೆ ರಾಯರಿಗೆ ವಿಶ್ವರೂಪ ದರ್ಶನ ಆದಂಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಸುಪಾಸಿನ ಹಳ್ಳಿಗಳ ಸುದ್ದಿ, ದೂರ ದೂರದ ಸ್ನೇಹ ಸಂಬಂಧಿಕರ ಸುದ್ದಿ, ಮನೆ ಮನೆಗಳ ಸುದ್ದಿ, ಸತ್ತವರ, ಬದುಕಿದವರ, ಕೆಟ್ಟವರ, ಓಡಿ ಹೋದವರ, ಓಡಿ ಬಂದವರ ಸುದ್ದಿ ಎಲ್ಲವೂ ಕೂಡ ಈ ಶುಕ್ರವಾರದ ಸಂತೆ ದಿವಸ ಸಿಗ್ತಾ ಇತ್ತು. ಹಾಗಾಗಿ 1 ಗಂಟೆ ನಿಂತರೆ ಸಾಕು ಅವರ ಕಿವಿ ಬೇಕಾದಷ್ಟು ವಿಚಾರಗಳನ್ನ ಕೇಳಿಸ್ಕೊಳ್ತಿತ್ತು. ಹೀಗೆ ಮುಂಜಾನೆ ಹೊರಟಂತಹ ರಾಯರು ಸಂಜೆ ಆಗುವಂತಹ ವೇಳೆಗೆ ಇದ್ದಕ್ಕಿದ್ದಂಗೆ ಒಮ್ಮೆನೇ ತರಕಾರಿಗಳನ್ನೆಲ್ಲ ತಗೊಂಡು ನೆನಪಾಗಿ ಅಯ್ಯಯ್ಯೋ ಸಂಜೆ ಆಗ್ತಿದೆ ಅಂತ ಹೇಳಿ ಗಾಬರಿಯಿಂದ ಎದ್ದು ಹೊರಡ್ತಾರೆ. ರಸ್ತೆ ಮೇಲೆ ಹರಡ್ಕೊಂಡಿದ್ದಂತಹ ಜವಳಿ ಅಂಗಡಿಗಳನ್ನ ದಾಟಿಕೊಂಡು ಜೋಗೇರ ಅಂಗಡಿ ಸಾಲುಗಳನ್ನು ಹಾದು ಬರುವಂಥ ಸಂದರ್ಭದಲ್ಲಿ ಥಟ್ಟನೆ ರಾಯರ ಕಾಲುಗಳು ಒಂದು ಅಂಗಡಿ ಮುಂದೆ ನಿಂತ್ಕೊಳ್ಳುತ್ತೆ. ಆ ಅಂಗಡಿ ಆತ ಕರೀತಾನೆ, ಬರ್ರಿ ದಣಿ, ಏನು ಬೇಕು ಬರ್ರಿ ಅಂತ ನಗೆ ಬೀರ್ತಾ ರಾಯರನ್ನು ಕರೀತಾನೆ. ತಮ್ಮ ಕಾಲುಗಳು ಏಕಾಏಕಿ ಯಾಕೆ ತಡದ್ವು ಅನ್ನೋದು ರಾಯರಿಗೆ ಅರ್ಥ ಆಗಲಿಲ್ಲ. ಬಾಚಣಿಗೆ, ಹೇರ್ ಪಿನ್ನು, ರಿಬ್ಬನ್ನು, ಸ್ನೋ ಪೌಡರು ಇಂಥದನ್ನು ಖರೀದಿ ಮಾಡುವಂತಹ ವಯಸ್ಸು ಅವ್ರದ್ದಾಗಿರಲಿಲ್ಲ. ಆಸೆ ತುಂಬಿದ ಕಣ್ಣುಗಳಿಂದ ಜೋಗೇರವನು ತಮ್ಮನ್ನೇ ನೋಡ್ತಾ ಇದ್ದಾನೆ. ಈಗ ಏನು ಮಾಡೋದು ಅಂತ ಹೇಳಿ ಯೋಚಿಸುವಾಗ ಅವರಲ್ಲಿ ಒಂದು ಯೋಚನೆ ಬರುತ್ತೆ. ನಿಮ್ಮಲ್ಲಿ ಯಾವುದಾದ್ರೂ ಚಾಳೀಸು ಇದೆಯಾ ಅಂತ ಕೇಳ್ತಾರೆ. ಆಗ ಆತ ಅಂಗಡಿಯವನು ಹೇಳ್ತಾನೆ, ತುಂಬ ಇಲ್ಲ, ಒಂದು 4-6 ಇವೆ, ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಅದೇ 4-6 ಹಳೆ ಚಾಳೀಸುಗಳನ್ನು ಅಂದರೆ ಹಳೆ ಕನ್ನಡಕಗಳನ್ನು ಹಾಸಿಗೆ ಮೇಲೆ ಹರಡ್ತಾನೆ. ರಾಯರು ನೋಡ್ತಾರೆ. ಅದರಲ್ಲಿ ಒಂದಕ್ಕೆ ದಿಡ ಇರಲಿಲ್ಲ, ಅಂದರೆ ಫ್ರೇಮ್ ಇರಲಿಲ್ಲ. ಒಂದಕ್ಕೆ ಫ್ರೇಮ್ ಇರಲಿಲ್ಲ, ಇನ್ನೊಂದಕ್ಕೆ ಫ್ರೇಮ್ ಮುರಿದೋಗಿತ್ತು, ಇನ್ನೊಂದಕ್ಕೆ ಗಾಜೇ ಒಡೆದೋಗಿತ್ತು, ಇನ್ನೊಂದು ಒಂದಕ್ಕೊಂದು ಗಾಜುಗಳು ಹೊಂದ್ಕೊಳ್ತಾನೇ ಇರಲಿಲ್ಲ. ಹೀಗೆ ಬೇರೆ ಬೇರೆ ರೀತಿಯ 4-6 ಚಾಳೀಸಗಳನ್ನ ನೋಡ್ತಾರೆ. ಆದರೆ ಕೊನೆಯಲ್ಲೊಂದಕ್ಕೆ ಗಾಜುಗಳೇನೋ ಸರಿಗಿತ್ತು, ಆದರೆ ಅದಕ್ಕೆ ಫ್ರೇಮು ಒಡೆದೋದಂಗಿತ್ತು. ಅದಕ್ಕೇನಂತೆ ಒಂದು ದಾರ ಕಟ್ಟಿ ಅದನ್ನು ಕಿವಿಗೆ ನೇತಾಕೊಂಡ್ರೆ ಆಯಿತು, ಸದ್ಯಕ್ಕೆ ಇದಿರಲಿ, ಇದೇನೇನು ನಾನೇನು ಶಾಶ್ವತವಾಗಿ ಇಟ್ಕೋತಿದ್ನಾ, ಡಾಕ್ಟ್ರು ಬಂದೇ ಬರ್ತಾರೆ, ಅವರು ಬರೋವರೆಗೂ ಅಷ್ಟೇ ತಾನೇ, ತತ್ಕಾಲಕ್ಕೆ ಇರಲಿ ಅಂತ ಹೇಳಿ ಆ ಚಾಳೀಸನ್ನು ತೆಗೆದುಕೊಳ್ತಾರೆ, ಅಂದರೆ ಖರೀದಿಸ್ತಾರೆ. ಇದ್ದಕ್ಕಿದ್ದಂಗೆ ರಾಯರಿಗೆ ನೆನಪಾಗತ್ತೆ, ಇದಕ್ಕೆ ಅಲ್ವಾ ಅರಳು ಮರಳು ಅನ್ನೋದು, ಈ ಚಾಳೀಸಿನ ನಂಬರು ನನ್ನ ಕಣ್ಣಿಗೆ ಹೊಂದುತ್ತಾ ಇಲ್ವಾ ಅನ್ನೋದನ್ನು ನೋಡ್ದೇ ಈ ಚಾಳೀಸನ್ನು ಖರೀದಿ ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ನಲ್ಲ, ಇದಕ್ಕೆ ಅಲ್ವಾ ಹರಿಣಾನನ್ನ ಬೈಯೋದು. ಮನೇಲಿ ಏನೇ ಮಾಡಿದ್ರು ಓಕೆ, ಆಕೆ ಸುಧಾರಿಸ್ಕೊಂಡು ಹೋಗ್ತಾಳೆ, ಆದರೆ ಹೊರಗಡೆ ಬಂದಾಗಲೂ ನಾನು ಈ ಥರ ಹುಚ್ಚುಚ್ಚಾಗಿ ಆಡಬಾರ್ದು ಅಲ್ವಾ ಅಂತ ಅವರು ತಮ್ಮ ಬಗ್ಗೆ ತಾವೇ ಅಂದ್ಕೊಳ್ತಾರೆ. ನಂಬರ್ ನೋಡ್ದೇ ಚಾಳೀಸ್ ಖರೀದಿ ಮಾಡಿದ್ಮೇಲೆ ಅದು ಉಪಯೋಗಕ್ಕೆ ಬಂದರೆ ಪರವಾಗಿಲ್ಲ, ಉಪಯೋಗಕ್ಕೆ ಬರದೇ ಹೋದರೆ ಎಂಥ ಅನಾಹುತ ಆಗ್ತಿತ್ತಲ್ಲ ಅಂತ ಹೇಳಿ ತಮ್ಮ ಬಗ್ಗೆ ತಾವೇ ಯೋಚನೆಯನ್ನು ಮಾಡಿಕೊಳ್ತಾರೆ. ರಾಯರು ಆ ಮುರಿದ ಚಾಳೀಸನ್ನು ಒಮ್ಮೆ ಮೂಗಿನ ಮೇಲೆ ಏರಿಸ್ಕೊಂಡು ನೋಡ್ತಾರೆ. ಅವರಿಗೆ ತುಂಬಾ ಆಶ್ಚರ್ಯ ಆಗೋಗುತ್ತೆ. ಆ ಭಗ್ನವಾದಂತಹ ಚಾಳೀಸಲ್ಲಿ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಕೋಟಿ ಸೂರ್ಯರು ಒಮ್ಮೆಗೆ ಅವ್ರ ಕಣ್ಣಿಗೆ ಬೆಳಕನ್ನು ಕೊಟ್ಟ ಹಾಗೆ ಕಾಣಿಸುತ್ತೆ. ಅಂದರೆ ತಮ್ಮ ಹಳೆ ಚಾಳೀಸು ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಆದರೆ ಈ ಹೊಸ ಚಾಳೀಸಲ್ಲಿ ಮುಖ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬರೀ ಮುಖ ಮಾತ್ರ ಅಲ್ಲ, ಆ ಚಾಳೀಸಿಂದ ಎದುರುಗಡೆ ಇರುವಂತಹ ವ್ಯಕ್ತಿಯನ್ನು ನೋಡಿದ್ರೆ ಅವರ ಅಂತರಂಗದಲ್ಲಿ ಯಾವ್ಯಾವ ವಿಚಾರಗಳು ಓಡ್ತಿದೆ ಅನ್ನೋವಂಥದ್ದು ಅವರ ಕಣ್ಣೆದುರಿಗೆ ಬಂದ ಹಾಗೆ ಅನ್ನಿಸ್ತು. ರಾಯರಿಗೆ ಖುಷಿಯಾಗುತ್ತೆ. ಚೌಕಾಸಿ ಮಾಡುವಂಥ ಸ್ವಭಾವದ ರಾಯರು ಒಂದೂ ಮಾತಾಡದೆ ಅವ್ರು ಕೇಳಿದಷ್ಟು ಬೆಲೆನ ಕೊಟ್ಟು ಜೇಬಿಗೆ ಹಾಕ್ಕೊಂಡು ಹೊರಟೇ ಬಿಟ್ಟರು. ಆದರೆ ಅವರು ಚಾಳೀಸು ತಂದಂತಹ ಸುದ್ದಿ ಮನೆಯಲ್ಲಿ ಯಾರಿಗೂ ಹೇಳ್ಕೂಡ್ದು ಅಂತ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಆ ದಂಡಿಗೆಗೆ ದಾರ ಕಟ್ಟಿ ಚಾಳೀಸ್ ಧರಿಸ್ಕೊಂಡು ಎಲ್ರಿಗೂ ಆಶ್ಚರ್ಯ ಉಂಟಾಗೋ ಹಾಗೆ ಮಾಡಬೇಕು ಅಂತ ಹೇಳಿ ಯೋಚಿಸ್ತಾರೆ. ಹಳೆ ಚಾಳೀಸು ಕೊಂಡಿದ್ದಕ್ಕೆ ಹರಿಣ ರೇಗಾಡಬಹುದು, ಆದರೆ ಚಾಳೀಸ್ ಇಲ್ಲದೆ ನನ್ನ ಕೈಯೇ ಕಾಲೇ ಇಲ್ಲದಂಗೆ ಆಗೋಗುತ್ತೆ ಅನ್ನೋದು ಆಕೆಗೆ ಗೊತ್ತಲ್ವಾ, ಆಮೇಲೆ ಸುಮ್ಮನಾಗ್ತಾಳೆ ಅಂತ ಹೇಳಿ ರಾಯರು ಹರಿಣಾಳ ಬಗ್ಗೆ ಅಂದ್ಕೊಳ್ತಾರೆ. ಹಳೆ ಚಾಳೀಸನ್ನು ಧರಿಸೋದನ್ನು ನೋಡಿಬಿಟ್ಟು ಆಕೆಗೆ ಬೇಜಾರಾಗಿ ಕೊನೆಗೆ ತಾನೇ ಹೋಗಿ ರಂಗನಾಥನ ಜೊತೆಲಿ ಹೋಗಿ ಹೊಸ ಚಾಳೀಸನ್ನು ತೊಗೊಂಡ್ಬಂದ್ಬಿಡ್ತಾಳೆ ಅಂತ ಪೈಕಿ ಹಿಂಸು ಆಕೆ ಅಂತ ರಾಯರು ಮನಸ್ಸಿನಲ್ಲಿ ಹರಿಣಬಾಯಿಯನ್ನು ಮೆಚ್ಕೊಳ್ತಾರೆ. ಅಂಗಳದಲ್ಲಿ ಕಾಲಿಡ್ತ ಹಾಗೆ ಅಡುಗೆ ಮನೆಯಲ್ಲಿ ಯಾವುದೋ ಗಂಡಸಿನ ಜೊತೆಗೆ ಹರಿಣಬಾಯಿ ಕಿಲಕಿಲನೆ ನಗುವಂತಹ ಶಬ್ದ ಕೇಳಿಬರುತ್ತೆ. ಒಂದು ಕ್ಷಣ ರಾಯರಿಗೆ ದಿಗಿಲಾಗತ್ತೆ. ಹರಿಣ ಇಷ್ಟೊಂದು ಚೆಂದಾಗಿ ನಗ್ತಾಳೆ ಅಂತ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ಲ. ಒಂದು ಕಡೆ ಖುಷಿನೂ ಕೂಡ ಆಗುತ್ತೆ. ತಮ್ಮನ್ನು ಮದುವೆ ಆದಾಗಿಂದ ಆಕೆ ತುಂಬ ಗಂಭೀರವಾಗಿರೋದನ್ನೇ ರಾಯರು ಕಂಡಿದ್ದರು. ಹಾಗಾಗಿ ಆಕೆ ನಗ್ತಾ ಇರೋದನ್ನು ನೋಡಲಿಕ್ಕೆ ರಾಯರಿಗೆ ಚಂದ ಅಂತ ಅನ್ನಿಸ್ತು. ಪಡಸಾಲೆ ಮೆಟ್ಲು ಹತ್ತುವಾಗ ರಾಯರ ಊರುಗೋಲು ಜಾರಿ ಕೆಳಗೆ ಬೀಳುತ್ತೆ. ಆ ಶಬ್ದಕ್ಕೆ ಯಾರು ಯಾರು ಅಂತ ರಂಗನಾಥ ಅಡುಗೆ ಮನೆಯಿಂದ ಕೂಗ್ತಾ ಹೊರಗಡೆ ಬರ್ತಾನೆ. ಆಗ ಹರಿಣಬಾಯಿಯು ಕೂಡ ಆಚೆ ಬರ್ತಾರೆ. ಯಾವಾಗ ಬಂದೆಪ್ಪ ರಂಗನಾಥ ಅಂತ ರಾಯರು ಕೇಳ್ತಾರೆ. ಸ್ವಲ್ಪ ಹೊತ್ತಾಯ್ತು ಅಣ್ಣ, ನಿನ್ನ ಚಾಳೀಸು ಒಡೆದೋಯ್ತಂತಲ್ಲ, ವೈನಿ ಪತ್ರ ಬರೆದಿದ್ರು, ನಾ ಬೆಂಗಳೂರಿಗೆ ಹೋಗಿದ್ದೆ, ನಿನ್ನೆ ಪತ್ರ ನೋಡಿದೆ, ನಾಳೆ ಹೆಂಗೂ ಸೆಕೆಂಡ್ ಸ್ಯಾಟರ್ಡೆ ಅಂತ ಇವತ್ತೇ ಬಂದೆ
ಅಂತ ರಂಗನಾಥ ಹೇಳ್ತಾನೆ. ಅದಕ್ಕೆ ರಾಯರು, ಒಳ್ಳೆ ಕೆಲಸ ಮಾಡ್ದಿ ನೋಡಪ್ಪ, ಚಲೋ ಮಾಡಿ. ನಂಬರ್ ತೆಗೆಸ್ಬೇಕಂದ್ರೆ ಈಗ 15 ದಿನದಿಂದ ಡಾಕ್ಟ್ರು ಬಂದಿಲ್ಲಂತೆ. ಚಾಳೀಸ್ ನಂಬರ್ ಗೊತ್ತಾಗಿದ್ದರೆ ನೀನೇ ಒಂದು ಪತ್ರ ಬರ್ತಿದ್ರು ಸಹ ತಗೊಂಡು ಬಂದುಬಿಡ್ತಿದ್ದೆ ಅಂತ ಹೇಳಿ ತಮ್ಮನ ಬಗ್ಗೆ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಆಗ ಆತ ಹೇಳ್ತಾನೆ, ತಮ್ಮ ಹಳೆ ಚಾಲೀಸಿನ ಒಡೆದ ಗಾಜಿನ ಚೂರು ಸಿಕ್ಕರೂ ಸಾಕು ಅಣ್ಣ, ಅಂಗಡಿಯವರು ಅದನ್ನ ಪತ್ತೆ ಹಚ್ತಾರೆ, ನೀ ಏನು ವರಿ ಮಾಡ್ಕೋಬೇಡ, ಕಾಳಜಿ ಮಾಡ್ಕೋಬೇಡ ಅಣ್ಣ ಅಂತ ಹೇಳಿ ರಂಗನಾಥ ಧೈರ್ಯ ಹೇಳ್ತಾನೆ. ಆಗ ರಾಯರು, ನೋಡೋಣ ಬಿಡಪ್ಪ, ಈ ಆಯ್ತಾರ ಡಾಕ್ಟ್ರು ಬರ್ತಾರಂತೆ, ಬರಲಿಲ್ಲ ಅಂದರೆ ಆ ಗಾಜಿನ ಚೂರೇ ತಗೊಂಡೋಗಿ ಕನ್ನಡಕ ಮಾಡಿಸಿವಿ ಅಂತೆ ಅಂತ ಹೇಳ್ತಾರೆ. ರಾಯರಿಗೆ ತಮ್ಮನ ಬಗ್ಗೆ ತುಂಬ ಅಭಿಮಾನ ಇರುತ್ತೆ. ಆ ಪ್ರೇಮವನ್ನು ನೋಡಿದಾಗ ಹರಿಣಿಬಾಯಿ ಹೊಟ್ಟೆ ಕಿಚ್ಚು ಪಟ್ಟಿದ್ದು ಕೂಡ ಇತ್ತು. ಆದರೆ ಒಂದು ಕಡೆ ಖುಷಿನೂ ಕೂಡ ಆಗ್ತಿತ್ತು. ಬಾಬುರಾಯ ರಂಗನಾಥರ ಜೋಡಿ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ, ಸಾಕ್ಷಾತ್ ರಾಮ ಲಕ್ಷ್ಮಣ ಇದ್ದಂಗೆ ಅಂತ ಹೇಳಿ ಊರಿನ ಜನ ಮಾತಾಡ್ತಾ ಇದ್ರು. ಈಗ ನೀನು ಸೀತೆಯಾಗಿ ಸಾಬೀತು ಮಾಡಬೇಕಾಗಿದೆ ಅಷ್ಟೇ ಅಂತ ಹೇಳಿ ಮನಸ್ಸಿನಲ್ಲಿ ಆಕೆ ಅಂದ್ಕೊಳ್ತಾಳೆ. ಛೇ, ಎಂಥ ಮಾತು ಯೋಚಿಸ್ತಾ ಇದ್ದೇನೆ. ರಾಮ ಲಕ್ಷ್ಮಣರ ಹಾಗೆ ತಮ್ಮ ಜೋಡಿ ಇರುವಂತೆ ಹರಿಣ ಮತ್ತು ರಂಗನಾಥರ ಜೋಡಿಯು ಸೀತೆ ಲಕ್ಷ್ಮಣನ ಹಾಗೆಯೇ ಇದೆ. ರಂಗನಾಥ ಎಂದೂ ತನ್ನ ವೈನಿಯ ಮಾತು ಮೀರಿದವನಲ್ಲ. ಸತ್ತ ವೈನಿಯ ಪೋಷಣೆಯಲ್ಲಿ ಬೆಳೆದ ರಂಗನಾಥ ವಯಸ್ಸಿನಲ್ಲಿ ಹೆಚ್ಚು ಕಮ್ಮಿ ಸ್ವಲ್ಪ ಚಿಕ್ಕವಳಾದ ಈ ಹೊಸ ವೈನಿಯ ಜೊತೆಗೂ ಅದೇ ಸಲುಗೆಯಿಂದ ನಡ್ಕೋತಿದ್ದಾನೆ ಅಂತ ರಂಗನಾಥನ ಪರಿಚಯವನ್ನು ಇಲ್ಲಿ ಹೇಳ್ತಾರೆ. ಮನೇಲಿರೋದು ಇಬ್ಬರೇ ಆದರೂ ಕೆಲಸದ ಹೊರೆ ಅಷ್ಟಿಷ್ಟು ಮಾತ್ರ ಇರಲ್ಲ. ಹರಿಣಾಬಾಯಿಗೆ ಎಲ್ಲ ಅಚ್ಚುಕಟ್ಟಾಗಿರಬೇಕು. ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ರಾಯರಿಗೆ ಒಂದು ಜಂಪು ನಿದ್ದೆ ಬಂದು ಮುಗ್ದಿರುತ್ತೆ. ರಂಗನಾಥ ಊರಿಗೆ ಬಂದ ಅಂತಂದರೆ ಹರಿಣಾಳ ಅಡುಗೆ ಮನೆ ಕೆಲಸ ಇನ್ನೊಂದಿಷ್ಟು ಹೆಚ್ಚೇ ಆಗುತ್ತೆ ಅಂತಲೇ ಭಾವಿಸ್ಬೇಕು. ಆಫೀಸಿನ ಕೆಲಸದಲ್ಲಿ ಓದೋದಕ್ಕೆ ವೇಳೆನೇ ಸಿಗೋದಿಲ್ಲ ಅಂತ ಊರಿಗೆ ಬರುವಾಗ ಒಂದೆರಡು ಕಾದಂಬರಿ ಸಮೇತ ಹಿಡಿದುಕೊಂಡು ರಂಗನಾಥ ಬಂದಿರ್ತಾನೆ. ರಾತ್ರಿವರೆಗೆ ಕಾದಂಬರಿ ಓದ್ತಾನೆ, ಕೂತ್ಕೋತಾನೆ. ಮಲಗೋದಕ್ಕೆ ಮುಂಚೆ ಬೋರ್ವಿಟಾ ಕುಡಿಯೋದು ಅವನಿಗೊಂದು ಚಟ ಇದ್ದಂಗೆ. ಅದೇ ಚಟ ರೂಢಿಸ್ಕೊಳ್ಳಿ ಅಣ್ಣನೂ ಕೂಡ ಅನ್ನೋದು ಅವನ ಹಠ. ರಾತ್ರಿ ರಂಗನಾಥನಿಗೆ ಕಣ್ಣೆಳೆಯುತ್ತೆ ಅಂತ ಅನ್ನಿಸ್ದಾಗ ಅವನಿಗೆ ಬೋರ್ವಿಟಾ ಕಾಯಿಸ್ಕೊಟ್ಟು ಅವನು ಕುಡ್ದಾದ್ಮೇಲೆ ಗ್ಲಾಸ್ ತೊಳೆದಿಟ್ಟು ರಂಗನಾಥ ಇನ್ನೂ ಎಚ್ಚರಾಗಿಯೇ ಇರುವುದಾದರೆ ಅವನ ಹೆಂಡತಿ ಮಕ್ಕಳ ಬಗ್ಗೆ ವಿಚಾರಿಸ್ಕೊಂಡು ಹರಿಣಾಬಾಯಿ ತಮ್ಮ ಪಕ್ಕಕ್ಕೆ ಬಂದು ಮಲಗುವಾಗ ಎಷ್ಟು ಗಂಟೆ ಆಗಿರ್ತಿತ್ತು ಅಂತ ರಾಯರಿಗೆ ಗೊತ್ತಾಗ್ತಾನೇ ಇರಲಿಲ್ಲ. ರಂಗನಾಥ ನಸ್ಕಲ್ಲೇ ಎದ್ದು ವಾಕಿಂಗಿಗೆ ಹೋಗ್ತಿದ್ದ. ಹೋಗೋದಕ್ಕೆ ಮುಂಚೆ ಒಂದು ಡೋಸ್ ಬಿಸಿ ಬಿಸಿ ಚಹಾ ಕುಡಿದೇ ಹೋದರೆ ಆತನ ಬುದ್ಧಿ ಚುರುಕಾಗಿರೋದೇ ಇಲ್ಲ. ಹಾಗಾಗಿ ಹರಿಣಾಗೆ ಈ ವಿಚಾರ ಗೊತ್ತಿತ್ತು. ನಸುಕಿನಲ್ಲೇ ಎದ್ದು ಅವನಿಗೋಸ್ಕರ ಚಹಾವನ್ನು ಮಾಡಿ ತನ್ನ ಮನೆಯವರೆಗೂ ಕೂಡ ಎಬ್ಬಿಸಿ ಚಹಾವನ್ನು ಕೊಡೋದು ಅವಳ ರೂಢಿಯಾಗಿತ್ತು. ಮುರಿದ ದಂಡಿಗೆಗೆ ದಾರ ಕಟ್ಕೊಂಡು ಮೂಗಿನ ಮೇಲೆ ಚಾಳೀಸನ್ನು ಇರಿಸ್ಕೊಂಡು ಕಿವಿ ಸುತ್ತ ಚಾಳೀಸಿನ ದಾರ ತಳಕು ಹಾಕ್ಕೊಂಡು ಕೋಣೆ ಸುತ್ತೆಲ್ಲ ಕಣ್ಣು ಹಾಯಿಸಿ ರಾಯರು ಒಂದು ಸಾರಿ ನೋಡ್ತಾರೆ. ಅವ್ರಿಗೆ ಒಂದು ಹೊಸ ಜಗತ್ತೇ ತೆರೆದುಕೊಂಡಂತಹ ಅನುಭವ ಆಗುತ್ತೆ. ಗೋಡೆಗೆ ಹಾಕಿದಂತಹ ಕ್ಯಾಲೆಂಡ್ರು ಅವರನ್ನು ನೋಡಿ ನಗ್ತಾ ಇರೋವಂತೆ ಕಾಣಿಸುತ್ತೆ. ಜೊತೆಗೆ ನೋಡ್ತಾ ನೋಡ್ತಾ ಅವರ ಕಣ್ಣು ತಮ್ಮ ಮೊದಲನೇ ಹೆಂಡತಿಯ ಚಿತ್ರಪಟದ ಮೇಲೆ ಹೋಗುತ್ತೆ. ಅದು ಯಾಕೋ ಪಾಪ ಪದ್ಮ ಅಳ್ತಾ ಇದ್ದಾಳೆ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ. ಕೇಳ್ತಾರೆ, ಯಾಕೆ ಪದ್ಮ, ಏನಾಯಿತು? ಮಕ್ಕಳ ಚಿಂತೆ ಮಾಡ್ತಾ ಇದೆಯಾ? ಮಕ್ಕಳು ಆರಾಮಾಗಿದ್ದಾರೆ. ಅಲ್ಲಿ ಕಾಕ ಕಾಕಿ ಇಲ್ಲಿ ಹರಿಣಾಳ ಅಂಗೈ ಕೂಸಾಗಿ ಬೆಳೀತಾ ಇದ್ದಾರೆ. ನೀನು ಹೋದ್ಮೇಲೆ ನನಗೆ ಮಕ್ಕಳದ್ದೇ ಚಿಂತೆ ಆಗಿತ್ತು. ಆದರೆ ಮಲ್ತಾಯಿಯಾಗಿ ಬಂದಂತಹ ವ್ಯಕ್ತಿ, ಎರಡನೇ ಮದುವೆ ಮಾಡ್ಕೊಂಡಂತಹ ವ್ಯಕ್ತಿ ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ಳು. ಹೇಗೆ ಅಂದರೆ ಎರಡನೇ ಮದುವೆ ಬೇಡ ಬೇಡ ಅಂತಿದ್ದಂತಹ ರಂಗನಾಥನೇ ಇವಾಗ ವೈನಿ ವೈನಿ ಅಂತ ಹೇಳಿ ಖುಷಿಯಿಂದ ಹರಟೆ ಹೊಡಿತಾನೆ. ಹಾಗೆ ಎಲ್ಲವೂ ಹೊಂದ್ಕೊಂಡಿವೆ ಅಂತ ಹೇಳಿ ಪದ್ಮಾಳ ಒಂದು ಫೋಟೋವನ್ನು ನೋಡ್ಕೊಳ್ತಾ ರಾಯರು ಹೇಳ್ತಾರೆ. ಇದನ್ನೆಲ್ಲ ಯೋಚಿಸ್ತಾ ಇರುವಾಗಲೇ ರಾಯರಿಗೆ ಮತ್ತೆ ಒಂದಿಷ್ಟು ನಿದ್ರೆ ಮಂಪರು ಹತ್ತುತ್ತೆ. ಎಷ್ಟೊತ್ತು ಆ ನಿದ್ರೆ ಮಂಪರು ಹತ್ತಿತ್ತೋ ಗೊತ್ತಿಲ್ಲ. ಸಡನ್ನಾಗಿ ಇದ್ದಕ್ಕಿದ್ದಾಗೆ ಅವ್ರಿಗೆ ಒಂದೇ ಸಲ ಎಚ್ಚರ ಆಗುತ್ತೆ. ತಡಬಡಿಸ್ಕೊಂಡು ಎದ್ದುಬಿಡ್ತಾರೆ. ಹರಿಣ ಇನ್ನೂ ಮಲಗೋದಕ್ಕೆ ಬಂದಿರಲಿಲ್ಲ. ತಾವು ಚಾಳೀಸನ್ನು ಹಾಗೆ ಕಟ್ಕೊಂಡೇ ಮಲಗಿಬಿಟ್ಟಿದ್ರು. ಮನೇಲಿ ಎಲ್ಲ ಕಡೆಗೂ ಕತ್ತಲೆ ಆವರಿಸ್ಕೊಂಡಿತ್ತು. ರಂಗನಾಥನ ಕೋಣೆಲಾದರೂ ಬೆಳಕಿರಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಕತ್ಲೆಯಲ್ಲಿ ಹರಿಣ ಎಲ್ಲಿಗೆ ಹೋದ್ಲು? ರಾಯರಿಗೆ ಬಚ್ಚಲು ಮನೆಗೆ ಹೋಗೋ ಹಾಗಾಗತ್ತೆ. ಯೋಚನೆ ಮಾಡ್ಕೊಳ್ತಾ ಹಾಸಿಗೆಯಿಂದ ಎದ್ದು ಅಭ್ಯಾಸ ಬಲದಿಂದ ಸ್ವಿಚ್ ಒತ್ತಿ ಲೈಟ್ ಹಾಕ್ತಾರೆ. ಒಮ್ಮೆಗೆ ಅವರ ದೃಷ್ಟಿ ಮತ್ತೆ ಮೊದಲನೇ ಹೆಂಡತಿಯ ಭಾವಚಿತ್ರದ ಮೇಲೆ ಹೋಗುತ್ತೆ. ಆ ಮುರುಕು ಚಾಳೀಸಿನ ಮೂಲಕ ನೋಡ್ತಾರೆ. ಆಕೆ ಅಳ್ತಿದ್ದಂಗೆ ಕಾಣಿಸುತ್ತೆ. ಥೂ, ಈ ಮುರುಕು ಚಾಳೀಸನ್ನ ತರಬಾರ್ದಾಗಿತ್ತು. ಗಾಜಲ್ಲಿ ಏನೋ ದೋಷ ಇದೆ ಅನಿಸುತ್ತೆ. ಯಾವಾಗಲೂ ನಗ್ತಾ ನಗ್ತಾ ಇರ್ತಿದ್ದಂತಹ ಪದ್ಮ ಈಗ ಈ ಚಾಳೀಸಲ್ಲಿ ಯಾಕೋ ಅಳ್ತಾ ಇರೋ ಹಾಗೆ ಕಾಣಿಸ್ತಾಳಲ್ಲ ಅಂತ ಹೇಳಿ ರಾಯರು ಯೋಚನೆಯನ್ನು ಮಾಡ್ತಾರೆ. ರಾಯರ ಕೋಣೆಯಲ್ಲಿ ಲೈಟ್ ಹತ್ತಿದ್ದು ನೋಡಿ ಹರಿಣ ಒಮ್ಮೆಗೆ ಓಡಿ ಬರ್ತಾಳೆ. ರಾಯರು ಮುರುಕು ಚಾಳೀಸಿನ ಮೂಲಕ ಆಕೆಯನ್ನು ನೋಡ್ತಾರೆ. ಹರಿಣಾಬಾಯಿಯಿಂದ ರಾಯರ ದೃಷ್ಟಿಯನ್ನು ಎದುರಿಸೋದಕ್ಕೆ ಆಗಲಿಲ್ಲ. ಮುರುಕು ಚಾಳೀಸಿನ ಮೂಲಕ ಹರಿಣಾಬಾಯಿಯ ಇಡೀ ಅಂತರಂಗ
ಸ್ಫಟಿಕದ ಹಾಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಕೊಂಡ್ಬಿಡುತ್ತೆ. ರಾಯರು ಏನೂ ಮಾತಾಡಲಿಲ್ಲ. ಮೆಲ್ಲಗೆ ಹೆಜ್ಜೆ ಹಾಕ್ತಾ ಬಚ್ಚಲ ಮನೆ ಕಡೆಗೆ ಹೋಗ್ತಾರೆ. ಅಲ್ಲಿ ಬಾಗಿಲು ಹಾಕಿರುತ್ತೆ. ಒಂದು ಕ್ಷಣ ನಿಂತ್ಕೊಳ್ತಾರೆ. ಬಾಗಿಲು ತೆರೆಯುತ್ತೆ. ರಂಗನಾಥ ಹೊರಗಡೆಗೆ ಬರ್ತಾನೆ. ಮುರುಕು ಚಾಳಿಸಿನ ಮೂಲಕ ರಾಯರು ರಂಗನಾಥನನ್ನು ಕೂಡ ನೋಡ್ತಾರೆ. ಅವನು ದುರ್ಗುಟ್ಟುಕೊಂಡು ರಾಯರನ್ನ ನೋಡ್ತಾ ಇದ್ದ. ಈ ಪಿಶಾಚಿ ಯಾವಾಗ ತೊಲಗುತ್ತೆ ಅಂತ ಹೇಳಿ ರಂಗನಾಥನ ಮನಸ್ಸು ಹೇಳ್ತಾ ಇತ್ತು. ರಾಯರು ಚಾಳೀಸ್ ತೆಗೆದು ನೋಡ್ತಾರೆ. ರಂಗನಾಥ ಮತ್ತೆ ಅದೇ ಪ್ರೀತಿ ಗೌರವ ತುಂಬಿದ ಮುಗುಳ್ನಗೆಯಿಂದ ಕಾಣಿಸ್ಕೊಳ್ತಾನೆ. ಕೋಣೆಗೆ ಬರ್ತಾರೆ. ಮುರುಕು ಚಾಳಿಸಿನ ಮೂಲಕ ನೋಡ್ತಾರೆ. ಹರಿನಾಳ ಅಂತರಂಗ ಕೆಣಕಿದ ನಾಗರ ಹಾವಿನ ಹಾಗೆ ಕೋಪದಿಂದ ಬುಸ್ಕುಡ್ತಾ ಇರುತ್ತೆ. ರಾಯರು ಚಾಳೀಸ್ ತೆಗೆದು ನೋಡ್ತಾರೆ. ಹರಿಣ ಮತ್ತೆ ನಗ್ನಗ್ತಾ ರಾಯರ ಬಳಿ ಇದ್ದಾಳೆ ಅಂತ ಅನಿಸುತ್ತೆ. ಮುಂಜಾವಿಂದ ಸಂಜೆ ತನಕ ಗಾಣದೆತ್ತಿನಂಗೆ ದುಡಿತಾನೆ ಇರಬೇಕು. ತುಸು ಏನಾದರೂ ಕೊಂಕು ಆದರೆ ಅಣ್ಣನ ಪಾದ್ರಸ ನೆತ್ತಿಗೆ ಬರ್ತದೆ. ನಿಮಗೆ ಭಾಳ ಹೊತ್ತು ಕಾಯಿಸ್ದೆ, ಕಾಲುತ್ಲ ಅಂತ ಹೇಳಿ ರಾಯರ ಕಾಲಿನ ಬಳಿ ಕೂತ್ಕೋತಾಳೆ. ಬೇಡ, ರಾತ್ರಿ ಆಗಿದೆ. ಬೆಳಿಗ್ಗೆ ರಂಗನಾಥಂಗೆ ಚಹಾ ಮಾಡಲಿಕ್ಕೆ ಬೇಗನೆ ಎದ್ದೇಳಬೇಕಾಗ್ತದಲ್ವಾ. ಹಾಗಾಗಿ ಹರಿಣಾಬಾಯಿ ನಾಳೆಗೆ ಮರುದಿನ ನಸ್ಕಿನಲ್ಲಿ ಅಭ್ಯಾಸ ಬಲದಿಂದ 2 ಕಪ್ಪು ಚಹಾವನ್ನು ಮಾಡಿಕೊಂಡು ತಗೊಂಡು ಬರ್ತಾಳೆ. ರಂಗನಾಥಂಗೆ 1 ಕಪ್ಪು ಕೊಟ್ಟು ರಾಯರಿಗಾಗಿ ಇನ್ನೊಂದು ಕಪ್ಪನ್ನು ಕೋಣೆಗೆ ತರ್ತಾಳೆ. ಏಳಿಸ್ತಾಳೆ. ರಾಯರೇ, ಚಹಾ ಕುಡೀರಿ, ಎದ್ದೇಳಿ, ಚಹಾ ಆರಿ ಹೋಗ್ತದೆ ಅಂತ ಹೇಳ್ತಾಳೆ. ಆದರೆ ರಾಯರು ಎದ್ದೇಳಲಿಲ್ಲ. ಸ್ಟೂಲಿನ ಮೇಲೆ ಚಹಾದ ಕಪ್ಪು ಇಟ್ಟು ರಾಯರನ್ನ ತಟ್ಟಿ ಎಪ್ಸೋದಕ್ಕೆ ಹೋಗ್ತಾಳೆ. ಅವರು ಎದ್ದೇಳಲಿಲ್ಲ. ಸ್ಟೂಲಿನ ಮೇಲೆ ಇಟ್ಟಿದ್ದಂತಹ ಮುರುಕು ಚಾಳೀಸಿಗೆ ತಟ್ಟಿ ಚಹಾದ ಕಪ್ಪು ಉರುಳಿ ಬಿದ್ದು ಹೋಗುತ್ತೆ. ಚಹಾ ಚೆಲ್ಲೋಗುತ್ತೆ. ಕಪ್ಪು ಒಡೆದು ಹೋಗುತ್ತೆ. ಅಂದರೆ ಜೀವನದಲ್ಲಿ ಕೆಲವೊಂದು ಬಾರಿ ನಾವು ಅಂದ್ಕೋತೀವಿ ಮುಂದೆ ನಡೆಯೋ ಅಂಥದ್ದೆಲ್ಲ ನಮಗೆ ಗೊತ್ತಾದರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆದರೆ ಆ ಶಕ್ತಿಯನ್ನು ಪಡೆದುಕೊಂಡಾಗ ಮಾತ್ರನೇ ಗೊತ್ತಾಗುತ್ತೆ, ಅಯ್ಯಯ್ಯೋ, ನಮಗೆ ಈ ಒಂದು ಸ್ಪೆಷಲ್ ಪವರ್ ಬೇಕಾಗಿರಲಿಲ್ಲ. ಇವಾಗಿನ ಕ್ಷಣದಲ್ಲಿ ಬದುಕಿದ್ರೆ ಚೆನ್ನಾಗಿರ್ತಿತ್ತು, ಆನಂದವಾಗಾದರೂ ಇರ್ತಿದ್ವಿ ಅಂತ ಅನಿಸುತ್ತೆ. ಹಾಗೆ ಇಲ್ಲಿ ಕನ್ನಡಕ ನಮಗೆ ಅಂತಹದ್ದೊಂದು ಭಾವನೆಯನ್ನು ಕೊಡುತ್ತೆ. ಕನ್ನಡಕ ರಾಯರಿಗೆ ಅಂತರಂಗದ ದರ್ಶನವನ್ನು ಮಾಡಿಸುತ್ತೆ. ಮನುಷ್ಯ ನೋಡೋದಕ್ಕೆ ಹೇಗಿರ್ತಾನೆ, ಆದರೆ ಆತನ ಒಳಮನಸ್ಸು ಹೇಗಿರುತ್ತೆ ಅನ್ನೋವಂತಹ ವಾಸ್ತವಿಕತೆಯ ದರ್ಶನವನ್ನು ಚಾಳೀಸಿನಲ್ಲಿ ರಾಯರಿಗೆ ನಡೆಯುತ್ತೆ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.